ನಮಸ್ಕಾರ ಸ್ನೇಹಿತರೆ. ಇದು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗೆ ಸಂಬಂಧಪಟ್ಟಂಥ ಮ್ಯಾಥಮೆಟಿಕ್ಸ್ ಕ್ವೆಶ್ಚನ್ ಪೇಪರ್. ಸೊಲ್ಯೂಷನ್ ಬಂದುಬಿಟ್ಟು ಕ್ವೆಶ್ಚನ್ ನಂಬರ್ 161 ಇಂದ 170 ವರೆಗೂ ಇರುತ್ತೆ. ಈ ಥರ ಕ್ವೆಶ್ಚನ್ಸು ನಿಮಗೆ ನವೋದಯ ವಿದ್ಯಾಲಯಗಾಗಿರ್ಬೋದು ಅಥವಾ ಸೈನಿಕ್ ಸ್ಕೂಲ್ಸು ಅಥವಾ ಡಿಫ್ರೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೂಡ ಈ ಥರ ಕ್ವೆಶ್ಚನ್ಸು ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ದಟ್ ನಾವು ಈಗ ಇದನ್ನು ಸಾಲ್ವ್ ಮಾಡೋಣ, ಮೀನ್ಸ್ ಆನ್ಸರ್ ಹುಡುಕೋಣ. ಓಕೆ, ಲೆಟ್ಸ್ ನೌ ಗೋ ಟು ದ ಫಸ್ಟ್ ಕ್ವೆಶ್ಚನ್. ದಟ್ ಈಸ್ ವೆರಿ ಸಿಂಪಲ್. ವಿಚ್ ಆಫ್ ದಿಸ್ ಈಸ್ ನಾಟ್ ಎ ಪಾಲಿಗನ್? ಅಂದರೆ ಟ್ರಯಾಂಗಲ್ಲು, ಸ್ಕ್ವೇರು, ರೆಕ್ಟ್ಯಾಂಗಲ್ ಆ್ಯಂಡ್ ಸರ್ಕಲ್. ಪಾಲಿಗನ್ ಅಂದರೆ ಏನು ಹೇಳುತ್ತೆ? ಆಲ್ ದ ಸೈಡ್ಸ್ ಆರ್ ಇನ್ ಸ್ಟ್ರೈಟ್ ಲೈನ್ ಲೈಕ್ ದಟ್, ರೈಟ್? ಯಾವುದೇ ಥರ ಕರ್ವ್ ಬಂದಾಗ ದಟ್ ಈಸ್ ನಾಟ್ ಎ ಪಾಲಿಗನ್. ಸೊ ದಟ್ ದ ಸರ್ಕಲ್ ಈಸ್ ಎ ರೈಟ್ ಆನ್ಸರ್, ರೈಟ್? ನೆಕ್ಸ್ಟ್, ಸಿ ಎ ಶಾಪ್ಕೀಪರ್ ಗಿವ್ಸ್ ಎ 12% ಡಿಸ್ಕೌಂಟ್ ಆನ್ 500. ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್? ರೈಟ್? ವಾಟ್ ಈಸ್ ದ ಒಬ್ಬ ಶಾಪ್ಕೀಪರ್ ಗಿವ್ ದ 12% ಡಿಸ್ಕೌಂಟ್ ಮೀನ್ಸ್ ದ 12 ಡಿವೈಡೆಡ್ ಬೈ 500. 12 ಡಿವೈಡೆಡ್ ಬೈ 100. 100 ರೂಪಾಯಿಗೆ 12 ರೂಪಾಯಿ ಡಿಸ್ಕೌಂಟ್ ಆದರೆ 500 ರೂಪಾಯಿಗೆ ಎಷ್ಟು? ರೈಟ್, 60 ರೂಪೀಸ್ ಡಿಸ್ಕೌಂಟ್ ಆಯಿತು ಟೋಟಲ್ ಕಾಸ್ಟಲ್ಲಿ 500ಅಲ್ಲಿ. ಅಂದರೆ ಈಗ 500ಅಲ್ಲಿ 60 ರೂಪಾಯಿ ಹೋದರೆ ಈಸ್ ಈಕ್ವಲ್ ಟು ದ 440 ರೂಪೀಸ್, ರೈಟ್? ದ 440, ದ ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್, ರೈಟ್? ನೆಕ್ಸ್ಟ್, ಇಫ್ ಎ ಪಿಜ್ಜಾ ಈಸ್ ಡಿವೈಡೆಡ್ ಇಂಟು 8 ಈಕ್ವಲ್ ಸ್ಲೈಸಸ್ ಆ್ಯಂಡ್ ಯು ಈಟ್ 3 ಆಫ್ ದೆಮ್, ವಾಟ್ ಈಸ್ ದ ಫ್ರಾಕ್ಷನ್ ಆಫ್ ಪಿಜ್ಜಾ ಯು ಈಟ್? ಒಂದು ಪಿಜ್ಜಾವನ್ನು 8 ಸಮಾನ ಸ್ಲೈಸ್ಗಳಾಗಿ ವಿಂಗಡಿಸಿದ್ದಾರೆ. ನೀವು ಅವುಗಳಲ್ಲಿ 3 ತಿಂದರೆ ನೀವು ಪಿಜ್ಜಾದ ಎಷ್ಟು ಭಾಗವನ್ನು ತಿಂದಿದ್ದೀರಿ ಎಂದು ಅರ್ಥ. 5/8, 1/3, 8/3, 3/8. ಅಂದರೆ ದ ಟೋಟಲ್ ಬಂದುಬಿಟ್ಟು 8 ಪಾರ್ಟ್ಸ್. ಓಕೆ, ದ ಟೋಟಲ್ ಬಂದುಬಿಟ್ಟು 8 ಪಾರ್ಟ್ಸ್. ಅದರಲ್ಲಿ ನೀವು ತಿಂದಿರೋದು ಬಂದುಬಿಟ್ಟು 3 ಪಾರ್ಟ್ ಅಂತ. ಓಕೆ, ದ ಆನ್ಸರ್ ಈಸ್ ಈಕ್ವಲ್ ಟು ದ 3/8. ದ ನೆಕ್ಸ್ಟ್ ಕ್ವೆಶನ್, ಇಫ್ ಎ ಪರ್ಸನ್ ಕವರ್ಸ್ 108 ಕಿಲೋಮೀಟರ್ ಇನ್ 3 hours, ವಾಟ್ ಈಸ್ ದ ಸ್ಪೀಡ್ ಇನ್ ಮೀಟರ್ ಪರ್ ಸೆಕೆಂಡ್? ಇಲ್ಲಿ ದ ಸ್ಪೀಡ್ ಬಂದುಬಿಟ್ಟು ನಿಮಗೆ ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾನೆ. ದ ಸ್ಪೀಡ್ ಈಸ್ ಈಕ್ವಲ್ ಟು ಕಿಲೋಮೀಟರ್ ಪರ್ ಅವರ್. ಓಕೆ, ಎಷ್ಟು ಕೊಟ್ಟಿದ್ದಾರೆ? 108 ಡಿವೈಡ್ ಬೈ 3 hours, ರೈಟ್? 3 1s 3, 36 ಮೀನ್ಸ್ ದ 36 ಕಿಲೋಮೀಟರ್ ಪರ್ ಅವರ್ ಆಯಿತು. ಓಕೆ, ಇಲ್ಲಿ ಸಿಂಪಲ್ಲಾಗಿ ದ ಕಿಲೋಮೀಟರ್ ಪರ್ ಅವರ್ನ ನಾವು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಜಸ್ಟ್ ಮಲ್ಟಿಪ್ಲಿಕೇಶನ್ ಆಫ್ ದ 5/18. ಓಕೆ, ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ, ಮೀನ್ಸ್ ಸ್ಟ್ಯಾಂಡರ್ಡ್ ಈಕ್ವೇಷನ್ ಅಂತ. ಓಕೆ, 8 1s 8 2s 5 2s 10 ಮೀಟರ್ ಪರ್ ಸೆಕೆಂಡ್. ದಟ್ ಈಸ್ ದ ರೈಟ್ ಆನ್ಸರ್. ಈ ಥರ ನಿಮಗೆ ಸ್ಟ್ಯಾಂಡರ್ಡ್ ಗೊತ್ತಿಲ್ಲ ಅಂದರೂ ಮಾಡ್ಬೋದು. 108 ಅದನ್ನು ನೀವು ಮೀಟ್ರ್ ಕನ್ವರ್ಟ್ ಮಾಡ್ಕೋಬೇಕು, ರೈಟ್? ಫಾರ್ ಎಕ್ಸಾಂಪಲ್ 108 ಇಂಟು 1000 ಮೀಟರ್ ಅಂದರೆ 3 ಇಂಟು 60 ಮಿನಿಟ್ ಇಂಟು 60 ಸೆಕೆಂಡ್. ಅಂದರೆ ದಟ್ ಈಸ್ ದ ಸೊಲ್ಯೂಷನ್ ಈಸ್ ವೆರಿ ಡಿಫಿಕಲ್ಟ್. ಅಂದರೆ ನೀವು ಸಿಂಪ್ಲಿಫಿಕೇಷನ್ ಮಾಡೋದು ಕಷ್ಟ ಆಗುತ್ತೆ. ಸೊ ದಟ್ ಈ ಥರ ನೀವು ಸ್ಟ್ಯಾಂಡರ್ಡ್ ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್ 5/18 ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ ನಿಮಗೆ ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಅದೇ ನಿಮಗೆ ಮೀಟರ್ ಪರ್ ಸೆಕೆಂಡ್ ಅದನ್ನು ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ 18 ಡಿವೈಡೆಡ್ ಬೈ 5 ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ದಟ್ ದ ಆನ್ಸರ್ ಈಸ್ ಈಕ್ವಲ್ ಟು 10. ನೆಕ್ಸ್ಟ್ 165th ಕ್ವಶನ್, ಇಫ್ ಎ ಕ್ಯೂಬಾಯ್ಡಲ್ ವಾಟರ್ ಟ್ಯಾಂಕ್ ಈಸ್ 6 meter ಲಾಂಗ್ ಆ್ಯಂಡ್ 3 meter ವೈಡ್ ಆ್ಯಂಡ್ ದ 2 meter ಹೈಟ್, ಹೌ ಮಚ್ ವಾಟರ್ ಕ್ಯಾನ್ ಇಟ್ ಹೋಲ್ಡ್? ಇಲ್ಲಿ ನಿಮಗೆ ಕ್ಯೂಬಿಕ್ ಮೀಟ್ರಲ್ಲಿ ಕೊಟ್ಟಿದ್ದಾರೆ. ಸೊ ದ್ಯಾಟ್ ನಮಗೆ ವಾಲ್ಯೂಮ್ ಗೊತ್ತಾದರೆ ಸಾಕು. ಸಿ ಒನ್ ಆಫ್ ದ ಟ್ಯಾಂಕ್, ಒಂದು ಟ್ಯಾಂಕ್ದು ಸಿ ವಾಟ್ ಈಸ್ ದ ವಿಡ್ತ್ ಬಂದುಬಿಟ್ಟು ನಿಮಗೆ 6 meter ಮೀನ್ಸ್ ವಾಟ್ ಈಸ್ ದ ಲೆಂತ್ ಬಂದುಬಿಟ್ಟು 3 ಮೀನ್ಸ್ ವಿಡ್ತ್ ಮೀನ್ಸ್ 3, ದ ಲೆಂತ್ ಈಸ್ 6 ಆ್ಯಂಡ್ ಹೈಟ್ ಈಸ್ ಈಕ್ವಲ್ ಟು 2 meter. ಓಕೆ, ಸೊ ದ್ಯಾಟ್ ಸಿ ಇಲ್ಲ ವಾಟರ್ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್, ದೇರ್ಫೋರ್ ವಾಲ್ಯೂಮ್ ಆಫ್ ಟ್ಯಾಂಕ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಈಸ್ ಈಕ್ವಲ್ ಟು 6 3s 18, 18 2s 36 meter cube or cubic meter. See, 36 cubic meter is a right answer, right? Now let's go to the next question, 6th question. Convert 725 paise into rupees. 1 rupee is equal to how many paisas? 1 rupee is equal to 100 paisa. So that 725 divided by 100 ಅಂದರೆ ನೋಡಿ 2 zeros ಇಂದಾಗೆ 7.25 rupees, right? 7.25 rupees, right? The next question, a person A bought a toy for 150 and sold B with 20% profit. B sells to C for 200.
ವಾಟ್ ಈಸ್ ದ ಪ್ರಾಫಿಟ್ ಆರ್ ಲಾಸ್ ಫಾರ್ ಬಿ? ಒಬ್ಬ ವ್ಯಕ್ತಿ ಎ ಅನ್ನೋನು ಒಂದು ಆಟಿಕೆಯನ್ನು 150 ರೂಪಾಯಿಗೆ ತಗೊತಾನೆ. ತಗೊಂಡಾದ್ಮೇಲೆ ಅವನು 20% ಲಾಭಕ್ಕೆ ತಗೊತಾನೆ. ಲಾಭಕ್ಕೆ ಬಿ ಅವನಿಗೆ ಮಾರ್ತಾನೆ. ವ್ಯಕ್ತಿ ಬಿ ಆ ಆಟಿಕೆಯನ್ನು ಸಿ ವ್ಯಕ್ತಿಗೆ 200 ರೂಪಾಯಿಗೆ ಮಾರ್ತಾನೆ. ಆವಾಗ ಬಿಗೆ ಬಂದಿರುವಂಥ ಲಾಭ ಅಥವಾ ನಷ್ಟ ಯಾವುದಾಗುತ್ತೆ ಅಂತ ನೀವು ಚೆಕ್ ಮಾಡಬೇಕು. ಓಕೆ, ಈಗ ಫಾರ್ ಎಕ್ಸಾಂಪಲ್ ವಾಟ್ ಈಸ್ ದ ಎ ಅವನು ಎಷ್ಟಕ್ಕೆ ತಗೊತಾನೆ? ದ ಎ ಪರ್ಸನ್ನು 150ಗೆ ತಗೊತಾನೆ. ಓಕೆ, ಅದನ್ನು ಅವನಿಗೆ ಬಿಗೆ ಸೆಲ್ಲಿಂಗ್ ಪ್ರೈಸು ಎಷ್ಟಕ್ಕೆ ಮಾರ್ತಾನೆ? 20% ಡಿಸ್ಕೌಂಟು. ಮೀನ್ಸ್ 20/100 ಇಂಟು 150 ಎಷ್ಟಾಗುತ್ತೆ? 1010 ಈ 0 15 2 30 ರೂಪೀಸು. 30 + 150 ಅಂದರೆ ಬಿಗೆ ಸೆಲ್ಲಿಂಗ್ ಪ್ರೈಸಸ್. ಬಿ ಅವನಿಗೆ ಮಾರಿರುವಂಥ ಪ್ರೈಸ್ ಬಂದುಬಿಟ್ಟು, ಓಕೆ, ಬಿಗೆ ಸೆಲ್ಲಿಂಗ್ ಪ್ರೈಸ್ ಬಂದುಬಿಟ್ಟು 150 + 30 ಅಂದರೆ 180. ಬಿ ಅವನಿಗೆ 180 ರೂಪಾಯಿಗೆ ಮಾರ್ತಾನೆ. ಬಿಗೆ ಸೆಲ್ ಮಾಡುವಂಥದ್ದು. ಓಕೆ, ಈಗ ಬಿ ಬಂದುಬಿಟ್ಟು ದ ಬಿ ಪರ್ಸನ್ ಸೆಲ್ ಟು ಸಿ ಇಸ್ ಈಕ್ವಲ್ ಟು 200 ರೂಪೀಸ್. ಅಂದರೆ ದ 200 ಮೈನಸ್ 180 ಅಂದರೆ ನಿಮಗೆ 20 ರೂಪೀಸ್ ಪ್ಲಸ್ 20 ರೂಪೀಸ್ ಮೀನ್ಸ್ ಇಲ್ಲಿ ನಿಮಗೆ ದ ಪ್ರಾಫಿಟ್ ಆಫ್ 20 ರೂಪೀಸ್ ಅಂದರೆ ಪ್ರಾಫಿಟ್ ಆಫ್ 20 ರೂಪೀಸ್. ಅಂದರೆ ಬಿ ಅವನು ಸಿ ಅವನಿಗೆ 200 ರೂಪಾಯಿಗೆ ಮಾರಿದಾಗ ಅವನಿಗೆ ಲಾಭ ಆಗಿದೆ ನಷ್ಟ ಆಗಿದೆ ಅಂದರೆ ನೋಡಿ, ಅವನು 180 ರೂಪಾಯಿಗೆ ತೊಗೊಂಡಿರ್ತಾನೆ, 200 ರೂಪಾಯಿಗೆ ಮಾರಿದಾಗ 20 ರೂಪೀಸು ಲಾಭ ಆಗಿದೆ. ಓಕೆ, ನೆಕ್ಸ್ಟ್, ಎ ಫ್ರೂಟ್ ಸೆಲ್ಲರ್ ಬೈ ದ ಆಪಲ್ ಆಫ್ 120 per dozen and sells them 15 each. What is the profit on selling one apple? What is the 1 dozen? 1 dozen ಅಂದರೆ ಎಷ್ಟು? equal to 12, ರೈಟ್? 120 per dozen ಅಂದರೆ 120 divided by 12 pieces is equal to 10 ಅಂದರೆ 1 ಪೀಸ್ಗೆ 10 ರೂಪಾಯಿ ಆಗುತ್ತೆ. ಓಕೆ, ಅವನು ಮಾರೋದೆಷ್ಟು? ಸೆಲ್ಲಿಂಗ್ 1 ಪೀಸ್ಗೆ 15. ಓಕೆ, ಅವಾಗ ಅವನು ಎಷ್ಟಕ್ಕೆ ಮಾರ್ತಾನೆ? 15 ರೂಪೀಸ್ಗೆ ಮಾರ್ತಾನೆ. ಅಂದರೆ 1 ಪೀಸ್ ಪ್ರಾಫಿಟ್ ಬಂದುಬಿಟ್ಟು ಈಕ್ವಲ್ ಟು 5 ರೂಪೀಸ್. ಓಕೆ, ಅಲ್ಲಿ ಕೇಳ್ತಾ ಇರೋದು ಕ್ವಶನ್ ಬಂದುಬಿಟ್ಟು ನಿಮಗೆ ಅದ್ರ ಮೇಲೆ ಎಷ್ಟು ಲಾಭ ಬರುತ್ತೆ ಅಂತ. ದ ಆಪ್ಷನ್ ಸಿ ₹5 ಫಾರ್ ಪ್ರಾಫಿಟ್ ಆನ್ ಈಚ್ ಪೀಸಸ್, ರೈಟ್? ನೆಕ್ಸ್ಟ್, if 125 books are to be packed equally in 8 boxes, how many books will be in each box and how many will be left over? ನೋಡಿ, 125 ಬುಕ್ಸ್ ಇದೆ. 125 books, right? How many maximum books will be in each box? ಅಂದರೆ ದ ಪ್ಯಾಕ್ಡ್ ಈಕ್ವಲಿ ಇನ್ 8 ಬಾಕ್ಸಸ್. ಓಕೆ, ಅವಾಗ ಏನು ಮಾಡಬೇಕು? 125 ಡಿವೈಡೆಡ್ ಬೈ 8ಇಂದ ಮಾಡಬೇಕು, ರೈಟ್? 8 10s 40, ರೈಟ್? 8 15s 120, 8 1s 8 15s, ರಿಮೈನಿಂಗ್ ಎಷ್ಟಿರುತ್ತೆ? 5 ಇರುತ್ತೆ, ರೈಟ್? ಅಂದರೆ ಇಲ್ಲಿ ನಿಮಗೆ 15 ಬಾಕ್ಸಸ್ಸು, 15 ಬುಕ್ಸು ಮ್ಯಾಕ್ಸಿಮಮ್ ಬಾಕ್ಸಲ್ಲಿ 8 ಬಾಕ್ಸಲ್ಲಿ ಇಡಿಸುತ್ತೆ. ಆ್ಯಂಡ್ ರಿಮೈನಿಂಗ್ ಎಷ್ಟು? 5 ಆರ್ ಲೆಫ್ಟ್. ಸಿ, ದಿಸ್ ಈಸ್ ದ ಆನ್ಸರ್. 15 ಬಾಕ್ಸಸ್, ದ ಆಪ್ಷನ್ ಸಿ. 125 ಪುಸ್ತಕಗಳನ್ನು 8 ಪೆಟ್ಟಿಗೆಗಳಲ್ಲಿ ಸಮಾನವಾಗಿ ಪ್ಯಾಕ್ ಮಾಡಬೇಕಾದರೆ ಪ್ರತಿ ಪೆಟ್ಟಿಗೆಯಲ್ಲಿ ಗರಿಷ್ಠ ಎಷ್ಟು ಪುಸ್ತಕಗಳು ಇರುತ್ತವೆ ಮತ್ತು ಎಷ್ಟು ಉಳಿಯುತ್ತವೆ? 15 ಬುಕ್ಸು ನಾವು 8ಇಂದ ಡಿವಿಷನ್ ಮಾಡಿದಾಗ 8 15s 120, ರಿಮೈನಿಂಗ್ 5 ಇರುತ್ತೆ. ಓಕೆ, 8 ಬಾಕ್ಸ್ ಎಕ್ಸಾಕ್ಟಾಗಿ 15 ಬುಕ್ಸ್ ಇರುತ್ತೆ, ರಿಮೈನಿಂಗ್ 5 ಇರುತ್ತೆ, ರೈಟ್? ನೆಕ್ಸ್ಟ್ ಕ್ವಶನ್, ದ ಆ್ಯಂಗಲ್ ಈಕ್ವಲ್ ಟು 90 ಡಿಗ್ರಿ ಈಸ್ ಕಾಲ್ಡ್. 90 ಡಿಗ್ರಿಗೆ ಸಮಾನವಾದ ಕೋನವನ್ನು ಏನೆಂದು ಕರೀತಾರೆ? ದಟ್ ಈಸ್ ಎ ರೈಟ್ ಆ್ಯಂಗಲ್, ಲಂಬಕೋನ, ರೈಟ್? ನೋಡಿ, ಇದು 161 ಕ್ವಶನಿಂದ 170. ಇನ್ನು ನಿಮಗೆ ಅಪ್ ಟು 50 ಕ್ವಶನ್ಸ್ ಇದೆ. ಇದುವರೆಗೆ 20 ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ. ರಿಮೈನಿಂಗ್ ಕ್ವಶನ್ಸು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ. ಸಾಕಷ್ಟು ನವೋದಯ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ, ಅಥವಾ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಇದು ಯೂಸ್ಫುಲ್ ಆಗುತ್ತೆ. ಸೊ ದಟ್ ಅದು ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಇನ್ನಷ್ಟು ವಿಡಿಯೋಗಳು ನಿಮಗೋಸ್ಕರ ಬರುತ್ತೆ. ಥ್ಯಾಂಕ್ ಯು.